ನಮಸ್ತೆ ಸರ್. ನಮಸ್ತೆ. ತುಂಬಾ ಒಳ್ಳೇದು, ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವ್ರಿಗೆ ಒಂದು ಚೈತನ್ಯ ಇದೆ, ಉತ್ಸಾಹ ಇದೆ. ಇಲ್ಲ, ಚೆನ್ನಾಗಿ ಮಾಡಲ್ಲ ಹುಡುಗಿ, ವೆರಿ ಗುಡ್. ಇದು ತುಂಬಾ ಕಲೆಕ್ಷನ್ ಮಾಡಿದ್ರು. ಆಕೆ ಪ್ರತಿ ಸಲನೂ ಒಂದು ಪ್ರಯತ್ನ ಚೆನ್ನಾಗಿ ಮಾಡ್ತಾರೆ. ಇಲ್ಲ, ಒಳ್ಳೆ ಇನೋವೇಟಿವ್ ಐಡಿಯಾಸ್ ಇದೆ. ಮತ್ತೆ PPT ಸುಮಾರು ಹೆಚ್ಚು ಕಡಿಮೆ 41 ಸ್ಲೈಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಕಲೆಕ್ಟೆಡ್. ಅಲ್ಲ, ವಜ್ರಾಯುಧ ಅನ್ನೋದು ನಾನು ಇವತ್ತೇ ನೋಡಿದ್ದು, ಹೇಗಿರುತ್ತೆ ಅಂತ. ಅದ್ರದ್ದು ಗೂಗಲ್ ಮಾಡಿದ್ದಾರೆ ನೋಡಿ. ಅಲ್ಲ, ಅದೆಲ್ಲೋ ಕಲೆಕ್ಟ್ ಮಾಡಿ ಹೇಳಿದ್ರೆ ಚೆನ್ನಾಗಿರ್ತದೆ. ಅದನ್ನ ಕೇಳ್ಬೇಕಂತಿದ್ದೆ ಕೊನೆಯಲ್ಲಿ ಮಾಡ್ತಾರೆ. ಇಲ್ಲ, ನಾನು ಕೇಳಂತಿದ್ದೆ ವೇರ್ ಫ್ರಮ್ ಯುವರ್ ಕಲೆಕ್ಟೆಡ್ ಅಂತ ಕೇಳಂತಿದ್ದೆ ಸರ್. ನಾನೇ ಕೇಳಂತಿದ್ದೆ ಎಲ್ಲಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಫಸ್ಟ್ ಟೈಮ್ ಸಿಂಗ್. ನನ್ನ ಕಾನ್ಸೆಪ್ಟೇ ಬೇರೆ ಇತ್ತು ವಜ್ರಾಯುಧ ಅಂದ್ರೆ. ಅದೇ ಸೀರಿಯಲ್ ಅಲ್ಲಿ ನೋಡಿರ್ತೀವಲ್ಲ, ಅಲ್ಲ, ನಾ ಕೇಳ್ಬೇಕಂತಿದ್ದೆ. ಇಲ್ಲ, ಬೇರೆ ಎಲ್ಲೋ ಒಂದ್ ಕಡೆ ನೋಡಿದೀನಿ, ಬಟ್ ಈ ತರ ಇತ್ತು. ಬಟ್ ಅದೆಲ್ಲಿಂದಲೋ ಕಲೆಕ್ಟ್ ಮಾಡಿ ಹೇಳಿ. ಇಟ್ ಈಸ್ ಒಂಥರ ಹೊಸದಾಗಿತ್ತದು. ಗುಡ್ ಎಫರ್ಟ್. ಒಂದ್ಸಲ ಪಾರಾಯಣ ಮಾಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ತು ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಅಥ ಸಾಧನಪಾದಃ ತಪಸ್ವಾಧ್ಯಾಯ ಈಶ್ವರ ಪ್ರಣೀಧಾನಾನಿ ಕ್ರಿಯಾಯೋಗಃ ಸಮಾಧಿ ಭಾವನಾರ್ಥಃ ಕ್ಲೇಶ ತನೂಕರಣಾರ್ಥಶ್ಚ ಅವಿದ್ಯಾ ಅಸ್ಮಿತಾ ರಾಗದ್ವೇಷ ಅಭಿನಿವೇಶಾಃ ಪಂಚಕ್ಲೇಶಾಃ ಅವಿದ್ಯಾ ಕ್ಷೇತ್ರಮುತ್ತರೇಷಾಂ ಪ್ರಸುಪ್ತ ತನು ವಿಚ್ಛಿನ್ನೋದಾರಾಣಾಂ ಅನಿತ್ಯಾ ಶುಚಿ ದುಃಖಾನ್ ಅನಾತ್ಮಸು ದುಃಖ ಅನಾತ್ಮಸು ನಿತ್ಯ ಶುಚಿ ಸುಖಾತ್ಮ ಆಖ್ಯಾತಿ ಅವಿದ್ಯಾ ದೃಗ್ದರ್ಶನ ಶಕ್ತ್ಯೋ ಏಕಾತ್ಮದಾ ಇವ ಅಸ್ಮಿತಾ ಸುಖಾನುಶಯೀ ರಾಗಃ ದುಃಖಾನುಶಯೀ ದ್ವೇಷಃ ಸ್ವರಸವಾಹಿ ವಿದುಷೋಪಿ ತಥಾ ರೂಢೋ ಅವಿನಿವೇಶಃ ತೇ ಪ್ರತಿ ಪ್ರಸವ ಹೇಯಾಃ ಸೂಕ್ಷ್ಮಾಃ ಜ್ಞಾನಹೇಯಾಸ್ತದ್ವೃತ್ತಯಃ ಕ್ಲೇಶಮೂಲಃ ಕರ್ಮಾಶಯೋ ದೃಷ್ಟಾದೃಷ್ಟ ಜನ್ಮ ವೇದನೀಯಃ ಸತಿಮೂಲೆ ತದ್ವಿಪಾಕೋ ಜಾತ್ಯಾಯುರ್ಭೋಗಾಃ ತೇ ಹ್ಲಾದ ಪರೀತಾಪ ಫಲಾಃ ಪುಣ್ಯಾಪುಣ್ಯ ಹೇತುತ್ವಾತ್ ಪರಿಣಾಮ ತಾಪ ಸಂಸ್ಕಾರ ದುಃಖೈಃ ಗುಣವೃತ್ತಿ ವಿರೋಧಾಶ್ಚ ದುಃಖಮೇವ ಸರ್ವಂ ವಿವೇಕಿನಃ ಹೇಯಂ ದುಃಖಂ ಅನಾಗತಂ ದೃಷ್ಟದೃಶ್ಯಯೋಃ ಸಂಯೋಗೋ ಹೇಯ ಹೇತುಃ ಪ್ರಕಾಶಕ್ರಿಯಾಸ್ಥಿತಿಶೀಲಂ ಭೂತೇಂದ್ರಿಯಾತ್ಮಕಂ ಭೋಗಾಪವರ್ಗಾರ್ಥಂ ದೃಶ್ಯಂ ವಿಶೇಷಾವಿಶೇಷಲಿಂಗ ಮಾತ್ರಾ ಅಲಿಂಗಾನಿ ಗುಣಪರ್ವಾಣಿ ದ್ರಷ್ಟ ದೃಶಿಮಾತ್ರಃ ಶುದ್ಧೋಪಿ ಪ್ರತ್ಯಯಾನ ಪಶ್ಯಃ ತದರ್ಥ ಏವ ದೃಶ್ಯಸ್ಯ ಆತ್ಮ ಕೃತಾರ್ಥಂ ಪ್ರತಿ ನಷ್ಟಂ ಅಪಿ ಅನಷ್ಟಂ ತದನ್ಯಸಾಧಾರಣತ್ವಾತ್ ಸ್ವಸ್ವಾಮಿ ಶಕ್ತ್ಯೋಃ ಸ್ವರೂಪ ಉಪಲಬ್ಧಿ ಹೇತುಃ ಸಂಯೋಗಃ ತಸ್ಯ ಹೇತುಃ ಅವಿದ್ಯಾ ತದಭಾವಾತ್ ಸಂಯೋಗಾಭಾವೋ ಹಾನಂ ತದೃಶೇಃ ಕೈವಲ್ಯಂ ವಿವೇಕಖ್ಯಾತಿಃ ಅವಿಪ್ಲವ ಹಾನೋಪಾಯಃ ತಸ್ಯ ಸಪ್ತದಾ ಪ್ರಾಂತಭೂಮಿಃ ಪ್ರಜ್ಞಾ ಯೋಗಾಂಗಾನುಷ್ಠಾನಾತ್ ಅಶುದ್ಧಿಕ್ಷಯೇ ಜ್ಞಾನದೀಪ್ತಿಃ ಆವಿವೇಕಖ್ಯಾತೇಃ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಯೋಃ ಅಷ್ಟಾವಂಗಾನಿ ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಪರಿಗ್ರಹ ಯಮಾಃ ಜಾತಿ ದೇಶಕಾಲ ಸಮಯಾನ್ ಅನವಚ್ಛಿನ್ನಾಃ ಸಾರ್ವಭೌಮ ಮಹಾವ್ರತಂ ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣೀಧಾನಾನಿ ನಿಯಮಾಃ ವಿತರ್ಕಬಾಧನೆ ಪ್ರತಿಪಕ್ಷಭಾವನಂ ವಿತರ್ಕ ಹಿಂಸಾದಯಃ ಕೃತಕಾರಿತಾ ಅನುಮೋದಿತ ಲೋಭಕ್ರೋಧ ಮೋಹಪೂರ್ವಕ ಮೃದು ಮಧ್ಯಾದಿ ಮಾತ್ರ ದುಃಖಾಜ್ಞಾನ ಅನಂತಫಲ ಇತಿ ಪ್ರತಿಪಕ್ಷಭಾವನಂ ಅಹಿಂಸಾ ಪ್ರತಿಷ್ಠಾಯಾಂ ತತ್ಸನ್ನಿಧೋ ವೈರತ್ಯಾಗಃ ಸತ್ಯ ಪ್ರತಿಷ್ಠಾಯಾಂ ಕ್ರಿಯಾಫಲಾಶ್ರಯತ್ವಂ ಅಸ್ತೇಯ
प्रतिष्ठायां सर्वरत्नोपस्थानं ब्रह्मचर्यप्रतिष्ठायां वीर्यलाभः अपरिग्रहस्थैर्ये जन्म कथन्था संबोधः शौचात् स्वाङ्गजगुप्सा परैरसंसर्गः सत्त्वशुद्धि सोमनस्यै एकाग्र इन्द्रियजय आत्मदर्शन योग्यत्वानि च संतोषात् अनुत्तमः सुखलाभः कायेन्द्रियसिद्धिः अशुद्धिक्षयात् तपसः स्वाध्याय अधिष्टदेवता संप्रयोगः समाधिसिद्धिः ईश्वरप्रणिधानात् स्थिरसुखमासनं प्रयत्नशैथिल्यानन्त समापत्तिभ्यां ततो द्वन्द्वानभिघातः तस्मिन् सति श्वासप्रश्वासयोः गतिविच्छेदः प्राणायामः बाह्याभ्यन्तर स्तम्भवृत्तिर्देशकालसङ्ख्याभिः परिदृष्टो दीर्घसूक्ष्मः बाह्याभ्यन्तर विषयाक्षेपी चतुर्थः ततः क्षीयते प्रकाशावरणं धारणासु च योग्यता मनसः स्वविषयासंप्रयोगे चित्तस्य स्वरूपानुकार इव इन्द्रियाणां प्रत्याहारः ततः परम वश्यतेन्द्रियाणाम्. Yes, sir. ಮುಂದಿನ ಸೂತ್ರ 25ನೇದು. तदभाव संयोगाभावो हानं तदृशेः कैवल्यम्. तस्य अदर्शनस्य अभावात् बुद्धिः पुरुषसंयोग अभाव आत्यन्तिको बन्धन उपरमा इत्यर्थः. एतद् हानं तदृशेः कैवल्यं पुरुषस्य अमिश्रीभावः पुनः असंयोगो गुणैः इत्यर्थः. दुःखकारणा निवृत्तौ दुःखः परमः हानं तदा स्वरूपप्रतिष्ठः पुरुष इति उक्तम्. Yes, sir. ಹೇಯಂ ದುಃಖಮುಕ್ತಂ. ಈ ಸೂತ್ರದ ಹಿಂಭಾಗದಲ್ಲಿ ಒಂದು ಸಣ್ಣ ಪೀಠಿಕೆಯನ್ನು ಬರೆದಿದ್ದಾರೆ. ಹೇಯಂ ದುಃಖಮುಕ್ತಂ. ಈಗ 4 ಅಂಶಗಳು: ಹೇಯ, ಹೇಯ ಹೇತು, ಹಾನ, ಹಾನೋಪಾಯ. ಈ 4 ಅಂಶಗಳನ್ನ ಹಿಂದೆನೂ ಆಯುರ್ವೇದದ ಹಿನ್ನೆಲೆಯಲ್ಲಿ ಉದಾಹರಣೆಯನ್ನ ಕೊಟ್ಟಿದ್ದು ಸ್ಮರಣೆಗೆ ಇದೆ. ಆಯುರ್ವೇದದಲ್ಲಿ ರೋಗಹೇತು, ಔಷಧ ಮತ್ತು ಔಷಧ ಅಲ್ಲ, ಸ್ವಾಸ್ಥ್ಯ ಮತ್ತು ಸ್ವಾಸ್ಥ್ಯ ಉಪಾಯ. ಇದೇ ತರನೇ ಇಲ್ಲೂ ಕೂಡ ಹಾನಂ ಹಾನಹೇತು, ಹಾನಸ್ಯ ಯಾವುದು ಮುಕ್ತ್ಯುಪಾಯ. ಹೇಯಂ ದುಃಖಮುಕ್ತಂ, ಹೇಯ ಮತ್ತು ಹೇಯ ಹೇತು, ಹಾನಂ ಹಾನೋಪಾಯ. ಈ 4 ಶಬ್ದ ಕರೆಕ್ಟ್ ಅಲ್ವಾ ಸರ್? ಸೊ ಹೇಯಂ ದುಃಖಮುಕ್ತಂ ಈಗಾಗಲೇ ಹಿಂದೆ ಹೇಯಂ ದುಃಖಮನಾಗತಂ ಅನ್ನುವಂತಹ ಸೂತ್ರದಿಂದ 16ನೇ ಸೂತ್ರದಲ್ಲಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ಹೇಯ ಕಾರಣಂಚ ಸಂಯೋಗಾಖ್ಯಂ ಸನಿಮಿತ್ತ ಮುಕ್ತಂ. ಸನಿಮಿತ್ತಂ ಅಂದ್ರೆ ನಿಮಿತ್ತ ಸಹಿತವಾಗಿ, ಅಂದ್ರೆ ಕಾರಣ ಸಹಿತವಾಗಿ ಹೇಯದ ಮೂಲ ಕಾರಣ ಏನು ಅಂತ ಹೇಳಿದ್ದಾರೆ. ಅದು ಎಲ್ಲಿಂದ ಎಲ್ಲಿವರೆಗೆ ಹೇಳಿದ್ದಾರೆ? 17ರಿಂದ 24. ಇಲ್ಲಿ ಹರ್ಷಾನಂದ್ರ ಪುಸ್ತಕದಲ್ಲಿ 93ನೇ ಪೇಜಲ್ಲಿ ಕೊಟ್ಟಿದ್ದಾರೆ. 16ನೇ ಸೂತ್ರದಲ್ಲಿ ದುಃಖ ಹೇಳಿದ್ದಾರೆ ಮತ್ತು ದುಃಖ ಕಾರಣ ಅಥವಾ ಹೇಯ ಕಾರಣ ಸೂತ್ರ ಸಂಖ್ಯಾ 17ರಿಂದ 24 ಅಂತ ಕೊಟ್ಟಿದ್ದಾರೆ. ಸಾಧ್ಯ ಆದ್ರೆ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಸರ್. ಇಲ್ಲಿ
ಈ ಅಂಶಗಳು ಮುಖ್ಯವಾಗ್ತದೆ. ಸೂತ್ರಗತವಾದಂತಹ ಅರ್ಥ ತಿಳ್ಕೊಳ್ಳೋದು ಒಂದು, ಸಂಕಲಿತ ಅರ್ಥ ಏನು ಅಂತ ತಿಳ್ಕೊಳ್ಳೋದು ಇದು ಮುಖ್ಯ. ಸೂತ್ರ 16 ಯಾವುದು? ಹೇಯಂ ದುಃಖಮನಾಗತಂ, 14ನೇ ಸೂತ್ರ. 17ನೇ ಸೂತ್ರದಿಂದ 24ನೇ ಸೂತ್ರದವರೆಗೆ ಅಂದ್ರೆ ಇಲ್ಲಿ ದ್ರಷ್ಟೃ ದೃಶ್ಯಯೋಹೋ ಸಂಯೋಗೋ ಹೇತು, ಅಲ್ಲಿಂದ ತಸ್ಯ ಹೇತುರವಿದ್ಯಾ, ಇಲ್ಲಿಯವರೆಗೆ ಹೇಯ ಕಾರಣ ಹೇಯ ಕಾರಣವನ್ನ, ಹೇಯ ಹೇತುವನ್ನ ಹೇಳಿದ್ದಾರೆ. ಇನ್ ಮುಂದಿಂದು ಅತಃ ಪರಂ ಹಾನಂ ವಕ್ತವ್ಯಂ. ಈಗ ಯಾವುದನ್ನು ಬಿಡಬೇಕು ಅದನ್ನ ಹೇಳ್ತಾರೆ. ತದನಂತರ 4ನೆಯ ಅಂಶ, ಆ ಬಿಡ್ಲಿಕ್ಕೆ ಇರುವಂತಹ ಮಾರ್ಗ ಏನು, ಇದ್ರ ಬಗ್ಗೆ ಚರ್ಚೆ ಇದೆ. ಈಗ ಹಾನಂ ವಕ್ತವ್ಯಂ ತದಭಾವಾತ್ ಸಂಯೋಗಾಭಾವ ಹಾನಂ ತದೃಶೇಹ ಕೈವಲ್ಯಂ. ಈಗ ಕೈವಲ್ಯಂ ಹಾನಂ, ಹಾನಂ ಅಂದ್ರೆ ಲಕ್ಷ್ಯಂ ಅಂತ ಇಟ್ಕೋಬಹುದು, ಅಥವಾ ಒಂದು ಗಮ್ಯಂ, ಲಕ್ಷ್ಯಂ, ಹಾನಂ ಇವೆಲ್ಲ ಒಂದೇ ಅರ್ಥದಲ್ಲಿ ಪ್ರಯೋಗ ಮಾಡಬಹುದು. ಅಂದ್ರೆ ಯಾವ ಸ್ಥಿತಿಗೆ ಹೋಗ್ಬೇಕು, ವಾಟ್ ಈಸ್ ದ ಪರ್ಪಸ್, ಏಮ್, ಆಬ್ಜೆಕ್ಟಿವ್, ಇದು ಹಾನಂ ಅಂತ ಹೇಳಲ್ಪಡುತ್ತೆ. ತಸ್ಯ ಅದರ್ಶನಸ್ಯ ಅಭಾವಾತ್ ಬುದ್ಧಿ ಪುರುಷ ಸಂಯೋಗಾಭಾವಃ ಆತ್ಯಂತಿಕೋ ಬಂಧನ ಉಪರಮಃ ಇತ್ಯರ್ಥಃ. ಅಲ್ಲಿ ಪ್ರಶ್ನಾರ್ಥಕ ಯಾಕೆ ಬಂದಿದೆ ಗೊತ್ತಿಲ್ಲ, ಪ್ರಾಬಬ್ಲಿ ಪ್ರಿಂಟ್ ಮಿಸ್ಟೇಕ್ ಅಂತ ಕಾಣುತ್ತೆ. ತಸ್ಯ ಅದರ್ಶನಸ್ಯ ಅಭಾವಾತ್, ಇಲ್ಲಿ ಅವಿದ್ಯೆಯ ಅಭಾವ ಅವಸ್ಥೆಯಲ್ಲಿ, ಅವಿದ್ಯೆ ಅಥವಾ ಮಾಯಾ ಈ ಶಬ್ದಗಳನ್ನ ವೇದಾಂತಿಗಳು ಬಳಸ್ತಾರೆ. ಪ್ರಕೃತಿ ಪ್ರಧಾನ ಈ ಶಬ್ದಗಳನ್ನ ಸಾಂಖ್ಯರು ಮತ್ತು ಯೋಗಿಗಳು ಬಳಸ್ತಾರೆ. ಸೊ ಪ್ರಕೃತಿ ಮತ್ತು ಪ್ರಧಾನ ಇದರ ಅಭಾವದಲ್ಲಿ, ಅದು ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ತಸ್ಯ ಅದರ್ಶನಸ್ಯ ಅಭಾವಾತ್ ಬುದ್ಧಿ ಪುರುಷ ಸಂಯೋಗಾಭಾವ, ಎಲ್ಲಿಯವರೆಗೆ ಅವಿದ್ಯಾದಿ ಕ್ಲೇಶಗಳಿರ್ತದೋ ಅಲ್ಲಿಯವರೆಗೆ ಬುದ್ಧಿ ಮತ್ತು ಪುರುಷರು ಸಂಯೋಗವನ್ನು ಹೊಂದಿರ್ತಾರೆ. ಅವಿದ್ಯಾದಿ ಕ್ಲೇಶಗಳೇ ಮಾಯವಾದಾಗ ಬುದ್ಧಿ ಪುರುಷ ಸಂಯೋಗವೂ ಕೂಡ ಮಾಯವಾಗ್ತದೆ. ಬುದ್ಧಿಯೇ ಬೇರೆ ಆಗ್ತಾನೆ, ಬುದ್ಧಿ ಬೇರೆ ಆಗ್ತದೆ, ಜಡವಾಗ್ತದೆ, ಪುರುಷನು ಬೇರೆಯಾಗಿ ಸ್ವತಂತ್ರನಾಗಿರ್ತಾನೆ. ಬುದ್ಧಿ ಪುರುಷ ಸಂಯೋಗಾಭಾವ ಆತ್ಯಂತಿಕ ಬಂಧನ ಉಪರಮಃ ಇತ್ಯರ್ಥ. ಇದು ಈ ಸಂಸಾರದ ಪರಿವರ್ತನಶೀಲ ಸಂಸಾರದ ವಿಚಾರವಾಗಿ ಇರುವಂತಹ ಪರಿಹಾರ. ಪಂಚಕ್ಲೇಶಗಳು ನಿವೃತ್ತಿ ಆಗದ ಹೊರತು ಬುದ್ಧಿ ಪುರುಷರ ವಿಯೋಗ ಆಗುವುದಿಲ್ಲ. ಬುದ್ಧಿ ಪುರುಷರ ವಿಯೋಗವನ್ನೇ ಕೈವಲ್ಯ, ಮೋಕ್ಷ ಎಂಬ ಶಬ್ದಗಳಿಂದ ಕರೆದಿದ್ದಾರೆ. ಆದ್ದರಿಂದ ಏನ್ ಮಾಡಬೇಕು? ಏತದ್ ಹಾನಂ ತದೃಶೇಹ ಕೈವಲ್ಯಂ ಪುರುಷಸ್ಯ ಅಮಿಶ್ರೀ ಭಾವಃ ಪುನಃ ಅಸಂಯೋಗಃ ಗುಣೈಃ ಇತ್ಯರ್ಥಃ. ಈ ಹಾನಂ ಅಥವಾ ಲಕ್ಷ್ಯಂ, ಗಮ್ಯಂ, ಧ್ಯೇಯಂ, ಪ್ರಾಪ್ಯಂ ಇಂತಹ ಸ್ಥಿತಿಯನ್ನ ಪಡೆದ ನಂತರ ಏನಾಗ್ತದೆ? ಪುರುಷಸ್ಯ ಅಮಿಶ್ರೀ ಭಾವ. ಒಂದು ಸಲ ಈ ಸ್ಥಿತಿಯನ್ನ ಪಡ್ಕೊಂಡ ಅಂದ್ರೆ, ಅವಿದ್ಯೆಯಿಂದ ಸಂಪೂರ್ಣವಾಗಿ ಮುಕ್ತನಾದ್ರೆ ಮತ್ತೆ ಅವನಿಗೆ ಅಮಿಶ್ರೀ ಭಾವ, ಮತ್ತೆ ಅವನು ಸೇರ್ಕೊಳ್ಳೋದಿಲ್ಲ. ಯಾವುದ್ರ ಜೊತೆ? ಬುದ್ಧಿಯ ಜೊತೆ ಅಥವಾ ಪ್ರಕೃತಿ ಪ್ರಧಾನದ ಜೊತೆ ಸೇರ್ಕೊಳ್ಳೋದಿಲ್ಲ. ಇದು ಲೈಫ್ ಟೈಮ್ ಆಫರ್ ಅಂತ ಕೊಡ್ತಾರಲ್ಲ, ಆ ತರ ಲೈಫ್ ಟೈಮ್ ಆಫರ್ ಇದು. ಪುರುಷ ಒಮ್ಮೆ ಪ್ರಕೃತಿಯಿಂದ ದೂರ ಆದಾಗ ಮತ್ತೆ ಅವನು ಸೇರ್ಕೊಳ್ಳುವಂತಹ ಪ್ರಮೇಯ ಇಲ್ಲ. ಪುರುಷಸ್ಯ ಅಮಿಶ್ರೀ ಭಾವ, ಅವನು ಮಿಶ್ರಣವನ್ನು ಹೊಂದುವುದಿಲ್ಲ. ಅವನಿಗೆ ಸಂಸಾರದಿಂದ ಆತ್ಯಂತಿಕ ಮೋಕ್ಷ ಅಂತ ಕರೆದಿರೋದು. ಆತ್ಯಂತಿಕ ಮುಕ್ತಿ ಅಂದ್ರೆ ಟೆಂಪರರಿ ಅಲ್ಲ, ಪರ್ಮನೆಂಟ್ ಸೊಲ್ಯೂಷನ್. ಪುನಃ ಅಸಂಯೋಗ ಗುಣೈಃ ಇತ್ಯರ್ಥಃ. ಅವನು ಮತ್ತೆ ಪುನಃ ಈ ತ್ರಿಗುಣಾತ್ಮಕವಾದಂತಹ ಪ್ರಕೃತಿ ಪ್ರಧಾನದ ಜೊತೆ ಸಂಯೋಗವನ್ನು ಹೊಂದುವುದಿಲ್ಲ. ಅಸಂಯೋಗ ಗುಣೈಃ ಇತ್ಯರ್ಥಃ. ದುಃಖ ಕಾರಣ ನಿವೃತ್ತೌ ದುಃಖ ಉಪರಮಃ ಹಾನಂ.
ದುಃಖ ಕಾರಣ ನಿವೃತ್ತವು. ದುಃಖಕ್ಕೆ ಕಾರಣ ಯಾವುದು? ಪ್ರಕೃತಿ ಪುರುಷರ ಸಂಯೋಗವೇ ದುಃಖ. ಆ ದುಃಖಕ್ಕೆ ಕಾರಣ ಅವಿದ್ಯಾದಿ ಪಂಚಕ್ಲೇಶಗಳು. ಈ ಅವಿದ್ಯಾದಿ ಪಂಚಕ್ಲೇಶಗಳನ್ನ ನಿವೃತ್ತಿ ಮಾಡಿದ್ರೆ ದುಃಖದ ಆತ್ಯಂತಿಕ ನಿವೃತ್ತಿಯು ಸಾಧ್ಯವಾಗ್ತದೆ. ಅಲ್ಲಿ ವೇದಾಂತದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಈ ಪಾಚಿ ಕಟ್ಟಿದಂತಹ ನೀರಿನ ಮೇಲಿನ ಪಾಚಿಯನ್ನು ತೆಗೆಯುವುದು ಮಾತ್ರ ನಮ್ಮ ಪ್ರಯತ್ನ. ಒಳಗೆ ನೀರು ಸಹಜವಾಗಿಯೇ ಇರ್ತದೆ. ಅದೇ ತರನೇ ಅಜ್ಞಾನ ನಿವೃತ್ತಿಯನ್ನ ಮಾಡುವುದು ಮಾತ್ರ ನಮ್ಮ ಪ್ರಯತ್ನ. ಜ್ಞಾನವು ಒಳಗಿದೆ, ಅಜ್ಞಾನ ಮಾತ್ರ ನಿವೃತ್ತಿ ಮಾಡಬೇಕು. ಹಾನಂ ತದಾ ಸ್ವರೂಪ ಪ್ರತಿಷ್ಠ ಪುರುಷ ಇತ್ಯುಕ್ತಂ. ಅಜ್ಞಾನವನ್ನು ನಿವೃತ್ತಿ ಮಾಡಿದ್ರೆ, ಪರದೆಯನ್ನ ಸರಿಸಿದ್ರೆ ಒಳಗೆ ಅಂತರಾತ್ಮ ಪ್ರಕಾಶನ ಆಗ್ತದೆ. ಈಶಾವಾಸ್ಯೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ. ಕೊನೆಯ ಮಂತ್ರ ಅಲ್ಲಿ ಸತ್ಯವನ್ನ ಆಚ್ಛಾದನೆ ಮಾಡಲಾಗಿದೆ, ಆಚ್ಛಾದನೆಯನ್ನ ತೆಗೆದ್ರೆ ಸತ್ಯ ತಾನಾಗಿಯೇ ಪ್ರಕಾಶಿಸುತ್ತೆ ಅನ್ನುವಂತಹ ಮಾತು, ಒಂದು ಮಂತ್ರ ಇದೆ. ಆರಂಭ ನಾನು ಅದನ್ನು ಒಮ್ಮೆ ನೋಡಿ ಹೇಳ್ತೇನೆ ಸರ್. ಸೊ ಈ ವಿಚಾರಗಳು ಇಲ್ಲಿ ಹೇಳುವಂತಹ ವಿಚಾರ ಏನು ಅಂದ್ರೆ, ಈಶಾವಾಸ್ಯ ಉಪನಿಷತ್ತಿನ ಅಲ್ಲಿ ಒಟ್ಟು 18 ಮಂತ್ರ ಇದೆ. ಕೊನೆಯ ಮಂತ್ರ ಅಂತ ಕಾಣ್ತದೆ ಅದು. ಅಲ್ಲಿ ಸತ್ಯಸ್ಯಾಪಿಹಿತಂ ಮುಖಂ, ಸತ್ಯಸ್ಯ ಅಪಿಹಿತಂ ಮುಖಂ. ಸತ್ಯವು ಮರೆಮಾಚಲ್ಪಟ್ಟಿದೆ ಈ ಅವಿದ್ಯೆಯಿಂದ. ಅವಿದ್ಯಾ ನಿವೃತ್ತಿ ಆದ ಕೂಡಲೇ ಸತ್ಯ ತಾನಾಗಿಯೇ, ಸತ್ಯ ಅಂದ್ರೆ ಇಲ್ಲಿ ಅಂತರಾತ್ಮ ಅನುಭೂತಿಯು ತಾನಾಗಿಯೇ ಉಂಟಾಗ್ತದೆ ಅನ್ನುವಂಥದ್ದು ವಿಚಾರ. ಇಲ್ಲಿ ಈ ಸೂತ್ರದಿಂದ ಆರಂಭಿಸಿ ಈಗ ತದಭಾವಾತ್ ಸಂಯೋಗ ಭಾವ ಹಾನಂ ತದೃಶೇ ಕೈತವ್ಯ. ತದಭಾವಾತ್ ಅಂದ್ರೆ ಇಲ್ಲಿ ಅವಿದ್ಯಾಯ ಅಭಾವಾತ್, ಅವಿದ್ಯೆಯ ಅಭಾವದಿಂದ ಸಂಯೋಗದ ಅಭಾವ ಉಂಟಾಗ್ತದೆ. ಸಂಯೋಗ ಅಂದ್ರೆ ಪುರುಷ ಮತ್ತು ಪ್ರಕೃತಿಯರ ಸಂಯೋಗ, ಇದು ಅಭಾವ ಉಂಟಾಗ್ತದೆ. ಅಂದ್ರೆ ಅವರಿಬ್ಬರ ಮಧ್ಯೆ ವಿಯೋಗ ಉಂಟಾಗ್ತದೆ. ಈಗ ನಾವು ಪ್ರಯತ್ನ ಮಾಡ್ಬೇಕಾಗಿರೋದು ಪುರುಷ ಪ್ರಕೃತಿಯನ್ನ ವಿಯೋಗ ಮಾಡಿಸೋದಂತಹ ಪ್ರಯತ್ನ ಮಾಡಬೇಕು. ಇವರಿಬ್ಬರ ಮಧ್ಯೆ ಡೈವರ್ಸ್ ಕೊಡಿಸ್ಬೇಕೀಗ. ಅದು ಸಾಧ್ಯ ಆಗ್ಬೇಕು ಅಂದ್ರೆ ಈ ಅಜ್ಞಾನವು ನಿವೃತ್ತಿ ಆಗ್ಬೇಕು ಅಷ್ಟೇ. ಸರಳವಾಗಿ ಹಾನಂ ತದೃಶೇ ಕೈವಲ್ಯಂ, ಇದನ್ನೇ ಕೈವಲ್ಯ ಎಂಬುದಾಗಿ ಕರೆದಿದ್ದಾರೆ. ಹೋಗೋಣ ಸರ್. ವಿವೇಕಖ್ಯಾತಿಃ ಅವಿಪ್ಲವ ಹಾನೋಪಾಯಃ. ವಿವೇಕಖ್ಯಾತಿಃ ಅವಿಪ್ಲವ ಹಾನೋಪಾಯಃ. ಅತಃ ಹಾನಸ್ಯ ಕಃ ಪ್ರಾಪ್ತ್ಯುಪಾಯ ಇತಿ. ಸತ್ವಪುರುಷಾನ್ ಅನ್ಯಥಾ ಪ್ರತ್ಯಯೋ ವಿವೇಕಖ್ಯಾತಿಃ ಸಾತ್ವ ನಿವೃತ್ತ ಮಿಥ್ಯಾಜ್ಞಾನ ಪ್ಲವತೆ, ಮಿಥ್ಯಾಜ್ಞಾನ ಅಪ್ಲವತೆ. ಯದಾ ಮಿಥ್ಯಾಜ್ಞಾನಂ ದಗ್ಧಬೀಜಭಾವಂ ವಂದ್ಯಾ ಪ್ರಸವಂ ಸಂಪದ್ಯತೆ ತದಾ ವಿಧೂತ ಕ್ಲೇಶ ರಜಸಃ ಸತ್ವಸ್ಯ ಪರೆ ವೈಶಾರಥ್ಯೆ ಪರಸ್ಯಾಂ ವಶೀಕಾರ ಸಂಜ್ಞಾಯಾಂ ವರ್ತಮಾನಸ್ಯ ವಿವೇಕ ಪ್ರತ್ಯಯ ಪ್ರವಾಹೋ ನಿರ್ಮಲೋ ಭವತಿ. ಸ ವಿವೇಕಖ್ಯಾತಿಃ ಅವಿಪ್ಲವ ಹಾನಸ್ಯ ಉಪಾಯಃ. ತತಃ ಮಿಥ್ಯಾಜ್ಞಾನಸ್ಯ ದಗ್ಧಬೀಜಭಾವಃ ಉಪಗಮಃ. ಪುನಶ್ಚ ಅಪ್ರಸವ ಇತ್ಯೇಷ ಮೋಕ್ಷಸ್ಯ ಮಾರ್ಗಃ ಹಾನಸ್ಯ ಉಪಾಯ ಇತಿ. ಒಟ್ಟು ಇಲ್ಲಿ 4 ಅಂಶಗಳನ್ನ ಹೇಳ್ತಾ ಇದ್ದಾರೆ. ಹೇಯಂ ಹೇಯ ಕಾರಣ. ಮತ್ತೊಮ್ಮೆ ಈ ಅಂಶ ಗಮನಿಸ್ಕೊಳ್ಳೋಣ. ಹೇಯಂ ಸೂತ್ರ ಸಂಖ್ಯಾ 16, ಹೇಯ ಹೇತು 17ರಿಂದ 24 ಅಲ್ವಾ ಸರ್? ಈಗ 25ರಲ್ಲಿ ಹಾನಂ 25ರಲ್ಲಿ ಹೇಳಿದ್ರು. ಈಗ ಹಾನೋಪಾಯ 26ರಲ್ಲಿ ಹೇಳ್ತಾ ಇದ್ದಾರೆ.
ಹಾನ ಅಂದ್ರೆ ಇದಲ್ಲ, ಏನು ಹಾನ ಅಂದ್ರೆ ಬೇರೆ ಲಕ್ಷ್ಯ. ಲಕ್ಷ್ಯ ಯಾವುದು? ಲಕ್ಷ್ಯ. ಲಕ್ಷ್ಯ ಅಂದ್ರೆ ನಮ್ಮ ಲಕ್ಷ್ಯ ಏನಿರ್ಬೇಕು, ಯೋಗಿಯ ಲಕ್ಷ್ಯ ಏನು ಅಂತ. ಹಾ, ಯೋಗಿ ಆದಂಥವನು ಯಾವ ಲಕ್ಷ್ಯವನ್ನು ಹೊಂದಬೇಕು? ಮೊದಲು ಮತ್ತೆ ಸಮಸ್ಯೆ ಮತ್ತು ಸಮಸ್ಯೆಯ ಮೂಲ. ಉಪಾಯಗಳು ಅಲ್ಲ, ಹಾನೋಪಾಯ ಅಂದ್ರೆ ಲಕ್ಷ್ಯದ ಉಪಾಯಗಳು. ಹಾ, ಲಕ್ಷ್ಯ ಪ್ರಾಪ್ತಿಗಿರುವಂತಹ ಮಾರ್ಗಗಳು. ಅವನ ಲಕ್ಷ್ಯ ಯಾವುದಂದ್ರೆ ವಿಮುಖ ಆಗೋದು. ಅವನ ಲಕ್ಷ್ಯ ಇರುವಂತದ್ದು ಮೋಕ್ಷ ಪ್ರಾಪ್ತಿ ಅಥವಾ ಕೈವಲ್ಯ ಪ್ರಾಪ್ತಿ. ಅದೇ ಇದರಿಂದ ಕೈವಲ್ಯ ಪ್ರಾಪ್ತಿ ಅಂದ್ರೆ ಇದರಿಂದ ಪುರುಷ ಮತ್ತೆ ಇದು ಪ್ರಕೃತಿಯಿಂದ ಬೇರೆ ಆಗ್ತಕ್ಕಂಥದ್ದು. ಎಸ್ ಸರ್. ಅಥ ಹಾನಸ್ಯ ಕಹ ಪ್ರಾಪ್ತ್ಯುಪಾಯ ಇತಿ. ಇಲ್ಲಿಂದ ಹಾನದ ಪ್ರಾಪ್ತ್ಯುಪಾಯಗಳನ್ನ ಹೇಳ್ತಾ ಇದ್ದಾರೆ. ಹಾನದ ಪ್ರಾಪ್ತ್ಯುಪಾಯ ಯಾವುದು? ವಿವೇಕ ಖ್ಯಾತಿ, ಅವಿಪ್ಲವ, ಹಾನೋಪಾಯ. ಹಾನೋಪಾಯ ಅನ್ನುವಂತಹ ಶಬ್ದವನ್ನ ಸ್ವಯಂ ಸೂತ್ರಕಾರರೇ ಬಳಸಿದ್ದಾರೆ. ವಿವೇಕ ಖ್ಯಾತಿ, ವಿವೇಕ ನಾಮ ಸದಸದಯೋ ಸತ್ ಅಸತಃ ಚ ಭಿನ್ನ ಜ್ಞಾನಂ, ಭಿನ್ನ ಪ್ರತ್ಯಯ. ಖ್ಯಾತಿ ಪ್ರತ್ಯಯ ಜ್ಞಾನಂ ಇತಿ ಅನರ್ಥಾಂತರಂ. ಇವು ಮೂರು ಒಂದೇ ಅರ್ಥವನ್ನ ಕೊಡುವಂತಹ ಶಬ್ದಗಳು. ವಿವೇಕ ಖ್ಯಾತಿ ಅವಿಪ್ಲವಾಹಾನೋಪಾಯ. ಇದು ಏನು ಟೆಂಪ್ರರಿ ಸೊಲ್ಯೂಷನ್ ಅಲ್ಲ, ಪರ್ಮನೆಂಟ್ ಸೊಲ್ಯೂಷನ್. ಅವಿಪ್ಲವ ಹಾನೋಪಾಯ. ಈ ಹಾನೋಪಾಯದ ಬಗ್ಗೆ ಮುಂದೆ ನಮಗೆ ಹಂತ ಹಂತವಾಗಿ ಯೋಗಾಂಗ ಅನುಷ್ಠಾನಾತ್ ಅಶುದ್ಧಕ್ಷಯ ಜ್ಞಾನ ದೀಪ್ತಿ ಆವಿವೇಕ ಖ್ಯಾತೆ ಅಂತೆಲ್ಲ ಹೇಳಿ ತದನಂತರದಲ್ಲಿ ಅಷ್ಟಾಂಗ ಯೋಗವನ್ನ ಹೇಳ್ತಾರೆ ಯಮ ನಿಯಮಾಸನ 29ನೇ ಸೂತ್ರದಲ್ಲಿ. ಈಗ ಹಾನೋಪಾಯದ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಯಾವ್ಯಾವ ಮಾರ್ಗದಿಂದ ಅವನು ಕೈವಲ್ಯವನ್ನು ಪಡ್ಕೊಳ್ಬಹುದು ಅಂದ್ರೆ ಆಗ ಯಮ ನಿಯಮ ಆಸನ ಪ್ರಾಣಾಯಾಮ ಅಂತ ಹೇಳಿ ಅಷ್ಟಾಂಗ ಯೋಗವನ್ನ ಹೇಳ್ತಾರೆ. ಅದು ಮುಂದಿನ ಹಂತ. ಅದಕ್ಕೆ ಪೂರ್ವಭಾವಿಯಾಗಿ ವಿವೇಕ ಖ್ಯಾತಿ ಉಂಟಾದಾಗ ಮಾತ್ರ ಅವನಿಗೆ ಕೈವಲ್ಯ ಸಿದ್ಧಿಸುತ್ತದೆ ಅಂತ ಹೇಳಿ ಈ ಸೂತ್ರದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಸತ್ವ ಪುರುಷ ಅನ್ಯಥಾ ಪ್ರತ್ಯಯ ವಿವೇಕ ಖ್ಯಾತಿ. ಇಲ್ಲಿ ಅನ್ಯಥಾ ಅಂತ ಅಲ್ಪ ಪ್ರಾಣ ಆಗಿದೆ, ಅದು ಸ್ವಲ್ಪ ಮಹಾಪ್ರಾಣ ಆಗ್ಬೇಕು. ಅನ್ಯಥಾ ಅಲ್ಪ ಪ್ರಾಣ ಇದೆ, ಅಲ್ಪ ಪ್ರಾಣ ಇದೆ. ಅನ್ಯಥಾ ಒಂದ್ ನಿಮಿಷ, ಹರ್ಷಾನಂದ್ರ ಪುಸ್ತಕದಲ್ಲೂ ಅದೇ ತರ ಅಲ್ಪ ಪ್ರಾಣ ಇದೆಯಾ? ಒಂದ್ಸಲ ನೋಡಿ. ಸತ್ವ ಪುರುಷ ಅನ್ಯಥಾ ಅಂತ ಹೇಳಿ ಅವರಲ್ಲಿ ಇದೇ ಇಲ್ವಲ್ಲ, ಭಾಷ್ಯ ಇಲ್ಲ. ಇದರಲ್ಲಿ ಇನ್ನೊಂದು ಕಡೆ ಅನ್ಯಥಾ ಅಂತಲೇ ಇದೆ, ಮಹಾಪ್ರಾಣ ಇಲ್ಲ, ಅಲ್ಪ ಪ್ರಾಣನೇ ಇದೆಯಾ? ಇದರಲ್ಲಿ ಅದು IIT ಕಾನ್ಪುರ್ ಅಲ್ಲಿ ಅಲ್ಲಿ ಭಾಷ್ಯತೆ ಇದೆ, ಅದರಲ್ಲಿ ಹಾಗೆ ಇದೆ. ಅಲ್ಪ ಪ್ರಾಣನೇ ಇದೆಯಾ? ಅಲ್ಪ ಪ್ರಾಣ ಅನ್ಯಥಾ ಪ್ರಾರ್ಥ್ಯಯೋಹೋ. ಅನ್ಯಥಾ ಅನ್ಯಥಾ ಅಂದ್ರೆ ಅರ್ಥ ಇದು ಯಾವುದು? ಪುರುಷಃ ಇತ್ಯೇವ. ಅನ್ಯತಾ ಅಂದ್ರೆ ಅನ್ಯತ್ವ ಅನ್ನುವ ಅರ್ಥದಲ್ಲಿ. ಈಗ ಯಾವುದು? ಸ್ವಚ್ಛತಾ. ಈ ಗುಣ ಹೇಳ್ಬೇಕಾದ್ರೆ ಆಂಗ್ಲ ಭಾಷೆಯಲ್ಲಿ ಕ್ಲೆನ್ಲಿನೆಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಎರಡು ಪ್ರತ್ಯಯ ಬರ್ತದೆ, ತ್ವ ಮತ್ತು ತಲ್. ತ್ವ ಮತ್ತು ತಲ್. ದೀರ್ಘತಾ ದೀರ್ಘತ್ವಂ, ಲಘುತಾ ಲಘುತ್ವಂ. ಆದ್ದರಿಂದ ನೀವು ಹೇಳಿದ ಸರಿ ಇದೆ. ಅದು ಸ್ವಚ್ಛತಾ ಇದ್ದ ಹಾಗೆ ಅಲ್ಪ ಪ್ರಾಣ ಅದು. ತಸ್ಯ ಭಾವ ತ್ವತಲವು, ಭಾವಾರ್ಥದಲ್ಲಿ ತಲ್ ಪ್ರತ್ಯಯ ಮಾಡಿದ್ದಾರೆ. ಸತ್ವ ಪುರುಷ ಅನ್ಯತಾ ಪ್ರತ್ಯಯ ವಿವೇಕ ಖ್ಯಾತಿ. ಪುರುಷ ಪ್ರಕೃತಿ ಎರಡೂ ಬೇರೆ ಅಂತ ತಿಳ್ಕೊಳ್ಳುವಂಥದ್ದೇ ವಿವೇಕ ಜ್ಞಾನ ಅಥವಾ ವಿವೇಕ ಪ್ರತ್ಯಯ. ಸಾತು ಅನಿವೃತ್ತ ಮಿಥ್ಯಾಜ್ಞಾನ ಪ್ಲವತೆ. ಎಲ್ಲಿವರೆಗೆ ಇದು ಪ್ಲವತೆ ಅಂದ್ರೆ ತೇಲುವಂಥದ್ದು. ಎಲ್ಲಿವರೆಗೆ ಈ ಮಿಥ್ಯಾಜ್ಞಾನ ಇರುತ್ತದೋ ಅಲ್ಲಿವರೆಗೆ ಪುರುಷ ಪ್ರಕೃತಿಯರ ಸಂಯೋಗವನ್ನ ವಿಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪುರುಷ ಪ್ರಕೃತಿಯರು ಅತ್ಯಂತಿಕವಾಗಿ ವಿಯೋಗವನ್ನು ಹೊಂದಬೇಕು ಅಂದ್ರೆ
ವಿವೇಕ ಖ್ಯಾತಿ ಬಿಟ್ಟು ಬೇರೆ ಮಾರ್ಗ ಇಲ್ಲ. ನೋಡಿ, ಸಾತು ಅನಿವೃತ್ತ ಮಿಥ್ಯಾಜ್ಞಾನ. ಸಾ ಅಂದ್ರೆ ವಿವೇಕ ಖ್ಯಾತಿ, ಹಿಂದೆ ಹೇಳಿದ್ರಲ್ಲ, ಈ ವಿವೇಕ ಜ್ಞಾನವು ಅನಿವೃತ್ತ ಮಿಥ್ಯಾಜ್ಞಾನ ಪ್ಲವತೆ. ಮಿಥ್ಯಾಜ್ಞಾನವು ಹೋಗುವವರೆಗೆ ಅದು ಇದ್ದೇ ಇರ್ತದೆ. ಮಿಥ್ಯಾಜ್ಞಾನ ಹೋದ್ಮೇಲೆ ಇದು ಕೂಡ ಹೋಗ್ತದೆ. ಯದಾ ಮಿಥ್ಯಾಜ್ಞಾನಂ ದಗ್ಧ ಬೀಜ ಭಾವಂ ವಂಧ್ಯಾಪ್ರಸವಂ ಸಂಪದ್ಯತೆ ತದಾ ವಿಧೂತ ಕ್ಲೇಶ ರಜಸಃ ಸತ್ವಸ್ಯ ಪರೇ ವೈಶಾರದ್ಯೆ ಪರಸ್ಯಾಂ ವಶೀಕಾರ ಸಂಜ್ಞಾಯಾಂ ವರ್ತಮಾನಸ್ಯ ವಿವೇಕ ಪ್ರತ್ಯಯ ಪ್ರವಾಹೋ ನಿರ್ಮಲೋ ಭವತಿ. ಒಂದೇ ವಾಕ್ಯದಲ್ಲಿ ಸುಂದರವಾಗಿ ಹೇಳ್ಬಿಟ್ರು. ಮಿಥ್ಯಾಜ್ಞಾನಂ ದಗ್ಧ ಬೀಜ ಭಾವಂ ವಂಧ್ಯಾಪ್ರಸವಂ ಸಂಪದ್ಯತೆ. ಯಾವಾಗ ಸುಟ್ಟ ಬೀಜದಂತೆ, ಹೇಗೆ ಸುಟ್ಟ ಬೀಜವು ಮತ್ತೊಂದು ಸಸಿಯನ್ನ ಉತ್ಪತ್ತಿ ಮಾಡುವುದಿಲ್ಲವೋ ಅದೇ ತರನೇ ಇವನ ಕರ್ಮವೂ ಕೂಡ ಇದೇ ಅಂತಿಮವಾದಂತಹ ಜನ್ಮವನ್ನ ಕೊಡುತ್ತದೆ. ಮುಂದೆ ಕರ್ಮ ಎಲ್ಲವೂ ನಾಶವಾಗ್ತದೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ, ಪ್ರಾರಬ್ಧ ಕರ್ಮ ನಾಶ ಆಗುವುದೇ ಇಲ್ಲ ಎಂದಿಗೂ. ಪ್ರಾರಬ್ಧ ಕರ್ಮವನ್ನ ಅನುಭವಿಸಲೇಬೇಕು. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಕರ್ಮವನ್ನ ಅನುಭವಿಸದೆ ಪರಿಹಾರ ಇಲ್ಲ. ಆದರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಈ ಜ್ಞಾನ ಉಂಟಾದಾಗ ಎಲ್ಲ ಕರ್ಮಗಳನ್ನ ಪ್ರಾರಬ್ಧವನ್ನ ಬಿಟ್ಟು ಸಂಚಿತ ಮತ್ತು ಆಗಾಮಿ ಈ ಎರಡೂ ಕರ್ಮಗಳನ್ನ ನಾಶ ಮಾಡುವ ಸಾಮರ್ಥ್ಯ ಜ್ಞಾನಕ್ಕೆ ಮಾತ್ರ ಇದೆ. ಆ ಜ್ಞಾನವನ್ನ ಇಲ್ಲಿ ವಿವೇಕ ಖ್ಯಾತಿ ಅಂತ ಕರೆದಿದ್ದಾರೆ. ನೋಡಿ, ವಂಧ್ಯಾಪ್ರಸವಂ ಸಂಪದ್ಯತೆ. ಹೇಗೆ ಸುಟ್ಟ ಬೀಜವು ಮತ್ತೊಂದು ಬೀಜಕ್ಕೆ ಜನ್ಮ ಕೊಡುವುದಿಲ್ಲವೋ, ಮತ್ತೊಂದು ಸಸ್ಯಕ್ಕೆ ಅಥವಾ ಅಂಕುರಕ್ಕೆ ಜನ್ಮ ಕೊಡುವುದಿಲ್ಲವೋ, ಅದೇ ತರನೇ ಇವನ ಎಲ್ಲ ಕರ್ಮಾಶಯವೂ ಕೂಡ ಸುಟ್ಟ ಬೀಜದಂತೆ ಆಗಿರ್ತದೆ. ಮತ್ತೆ ಅದು ಸಂಸಾರಕ್ಕೆ ಎಡೆ ಮಾಡಿ ಕೊಡುವುದಿಲ್ಲ. ತದಾ ವಿಧೂತ ಕ್ಲೇಶ ರಜಸಃ ಸತ್ವಸ್ಯ ಪರೇ ವೈಶಾರದ್ಯೆ ಪರಸ್ಯಾಂ ವಶೀಕಾರ ಸಂಜ್ಞಾಯಾಂ ವರ್ತಮಾನಸ್ಯ. ಇವನು ವಶೀಕಾರ ಸಂಜ್ಞಾ ವೈರಾಗ್ಯ ಅನ್ನುವಂತಹ ಸ್ಥಿತಿಯನ್ನ ತಲುಪಿಕೊಳ್ತಾನೆ. ವಿಧೂತ ಕ್ಲೇಶ ರಜಸಃ, ಇಲ್ಲಿ ನೋಡಿ ಸತ್ವ ಅನ್ನುವ ಶಬ್ದ ಬಳಸಲಿಲ್ಲ, ವಿಧೂತ ಕ್ಲೇಶ ರಜಸಃ. ಯಾಕಂದ್ರೆ ಸತ್ವದ ಪರಿಣಾಮದಿಂದಲೇ ಅವನಿಗೆ ವಿವೇಕ ಖ್ಯಾತಿ ಆಗಿರ್ತದೆ. ಸತ್ವಗುಣದ ಪರಾಕಾಷ್ಠೆಯೇ ವಿವೇಕ ಖ್ಯಾತಿ. ರಜಸ್ಸು ಮತ್ತು ತಮಸ್ಸು ಈ ಎರಡೂ ಗುಣಗಳಿಂದ ಅವನು ಮುಕ್ತಿ ಪಡ್ಕೊಳ್ತಾನೆ. ಸತ್ವ ಶುದ್ಧಿ ಮಾಡ್ಕೊಳ್ತಾ ಹೋಗ್ತಾನೆ. ಸತ್ವವನ್ನ ಶುದ್ಧಿ ಮಾಡ್ಕೊಳ್ತಾ ಅವನಿಗೆ ವಿವೇಕವು ಉದಯವಾಗುತ್ತೆ. ಸತ್ವಸ್ಯ ಪರೇ ವೈಶಾರದ್ಯೆ ಪರಸ್ಯಾಂ ವಶೀಕಾರ ಸಂಜ್ಞಾಯಾಂ. ಈ ವಶೀಕಾರ ಸಂಜ್ಞಾ ವೈರಾಗ್ಯಂ ಇದು ಇವನಿಗೆ ಉದಯವಾಗ್ತದೆ, ಅರಳುತ್ತೆ. ಆಗ ವರ್ತಮಾನಸ್ಯ ವಿವೇಕ ಪ್ರತ್ಯಯ ಪ್ರವಾಹ, ಆಗ ಅವನಿಗೆ ವಿವೇಕವು ಧಾರಾಕಾರವಾಗಿ ಅವನ ಚಿತ್ತವೃತ್ತಿಯಲ್ಲಿ ಹರಿಯುತ್ತೆ. ವಿವೇಕ ಪ್ರತ್ಯಯ ಪ್ರವಾಹ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆ ವಿವೇಕ ಜ್ಞಾನವು ಅವನಿಗೆ ಸ್ವಚ್ಛಂದವಾಗಿ ಚಿತ್ತದಲ್ಲಿ ಹರಿಯುತ್ತೆ. ಪ್ರವಾಹ ನಿರ್ಮಲ ಭವತಿ. ಅಲ್ಲಿ ಕಶ್ಮಲ ಕಲ್ಮಶದ ಲವಲೇಶವೂ ಇಲ್ಲದೆ ಸ್ವಚ್ಛವಾದಂತಹ ವಿವೇಕವು ಮಾತ್ರ ಅವನ ಚಿತ್ತದಲ್ಲಿ ಹರಿಯಲಿಕ್ಕೆ ಆರಂಭಿಸ್ತದೆ. ಸಾ ವಿವೇಕ ಖ್ಯಾತಿ ಅವಿಪ್ಲವಾಹಾನಸ್ಯ ಉಪಾಯ. ಅಂತಹ ವಿವೇಕ ಖ್ಯಾತಿಯು ಅವಿಪ್ಲವ, ದೃಢವಲ್ಲದಂತಹ ದೃಢವಾಗಿರುವಂತಹ, ಪ್ಲವತೆ ಅಂದ್ರೆ ದೃಢವಲ್ಲದಂತಹ, ಅವಿಪ್ಲವ ಅಂದ್ರೆ ಚೆನ್ನಾಗಿ ಗಟ್ಟಿಯಾಗಿರುವಂತಹ ವಿವೇಕ ಖ್ಯಾತಿಯು ಅವನಿಗೆ ಉದಿಸ್ತದೆ. ವಿವೇಕ ಖ್ಯಾತಿ ಹಾನಸ್ಯ ಉಪಾಯ. ಅಂತಹ ವಿವೇಕ ಖ್ಯಾತಿಯು ಅವನಿಗೆ ಲಭಿಸಲಿಕ್ಕೆ ಅವನು ಏನ್ ಮಾಡಬೇಕು? ಈ ಪ್ರಕೃತಿ ಮತ್ತು ಪುರುಷರ ವಿಯೋಗವನ್ನು ಮಾಡಬೇಕಾದ್ರೆ ಮೂಲ ಕಾರಣ ಈ ವಿವೇಕ ಖ್ಯಾತಿ. ಈ ವಿವೇಕ ಖ್ಯಾತಿ ಹೇಗೆ ಲಭಿಸ್ತದೆ ಅಂತ ಹೇಳಿ ಮುಂದೆ ಹೇಳ್ತಾರೆ.
ಅಷ್ಟಾಂಗ ಯೋಗವನ್ನ ಪ್ರಸ್ತಾಪ ಮಾಡ್ತಾರೆ. ತತಃ ಮಿಥ್ಯಾಜ್ಞಾನಸ್ಯ ದಗ್ಧಬೀಜ ಭಾವ ಉಪಗಮಃ ಪುನಶ್ಚ ಅಪ್ರಸವಃ ಇತಿ ಏಷಃ ಮೋಕ್ಷಸ್ಯ ಮಾರ್ಗ ಹಾನಸ್ಯ ಉಪಾಯಃ. ಹೀಗೆ ಮಿಥ್ಯಾಜ್ಞಾನಸ್ಯ ದಗ್ಧಬೀಜ ಭಾವ ಉಪಗಮಃ, ಸುಟ್ಟ ಬೀಜದಂತೆ ಅದು ಮತ್ತೊಂದು ಜನ್ಮವನ್ನ ಉಂಟು ಮಾಡದೆ ಅಂತಹ ಕರ್ಮಾಶಯಗಳು ಸಂಪೂರ್ಣವಾಗಿ ಇವನಲ್ಲಿ ನಶಿಸ್ತವೆ. ಪುನಶ್ಚ ಅಪ್ರಸವ, ಅದು ಮತ್ತೆ ಜನ್ಮವನ್ನ ಕೊಡುವುದಿಲ್ಲ. ಎಲ್ಲ ಕರ್ಮಗಳು ಜನ್ಮವನ್ನ ಕೊಡ್ತದೆ, ಯಾಕಂದ್ರೆ ಕರ್ಮದ ಉಪಭೋಗಕ್ಕಾಗಿ ಒಂದು ಜನ್ಮ ಬೇಕಾಗ್ತದೆ. ಆದರೆ ಈ ಯೋಗಿಯ ವಿವೇಕ ಖ್ಯಾತಿಯನ್ನು ಪಡೆದಂತಹ ಯೋಗಿಯ ಎಲ್ಲಾ ಪೂರ್ವ ಕರ್ಮಾಶಯಗಳು ಕೂಡ ನಾಶವನ್ನು ಹೊಂದಿದೆ. ಈಗ ನೀವು ಬ್ಯಾಂಕ್ ಅಲ್ಲಿ ಒಂದು ಹೇಳ್ತಿರಲ್ಲ ಸರ್, ಏನಂತ, ಸಾಲ ಮನ್ನಾ. ಈ ಸಾಲ ಮನ್ನಾ ಕೇಸ್ ಇದೆ. ಇವನಿಗೆ ಒಂದು ಸಲ ಜ್ಞಾನ ಉಂಟಾದ್ರೆ ಹಳೆಯ ಎಲ್ಲಾ ಬಾಕಿಯನ್ನು ಒಂದೇ ಕ್ಷಣದಲ್ಲಿ ಮನ್ನಾ ಮಾಡಿಬಿಡ್ತಾರೆ. ಅದಕ್ಕೆ ಮತ್ತೆ ಕಟ್ಟುವ ಅಪೇಕ್ಷೆನೇ ಇಲ್ಲ. ಮತ್ತೆ ಅವನು ಉಪಭೋಗ ಮಾಡಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಮೋಕ್ಷಸ್ಯ ಮಾರ್ಗೋ ಅಂತ ಹೇಗೆ ಬಂತು ಗೊತ್ತಿಲ್ಲ. ಮಾರ್ಗ ಹಾನಸ್ಯ ಉಪಾಯ ಇಲ್ಲಿ ಹೇಗಿದೆ, ಮೋಕ್ಷಸ್ಯ ಮಾರ್ಗೋ ಹಾನಸ್ಯ ಉಪಾಯ. ಮೋಕ್ಷಸ್ಯ ಮಾರ್ಗ, ಅಲ್ಲಿ ಡ್ಯಾಶ್ ಬೇಡ ಅಂತ ಕಾಣುತ್ತೆ. ಮೋಕ್ಷಸ್ಯ ಮಾರ್ಗ ಹಾನಸ್ಯ ಉಪಾಯ, ಅಲ್ಲಿ ಸರಿಯಾಗಿದೆ. ಇದು ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ ಅಂದ್ರೆ ಕೈವಲ್ಯಕ್ಕೆ ಮಾರ್ಗ ಯಾವುದು? ವಿವೇಕ. ವಿವೇಕ ಉದಿಸಿದ ಮೇಲೆ ಕೈವಲ್ಯ ಉಂಟಾಗ್ತದೆ. ವಿವೇಕ ಉದಿಸುವುದು ಹೇಗೆ ಅಂತ ಹೇಳಿ ಮುಂದಿನ ಸೂತ್ರಗಳಲ್ಲಿ ಹೇಳ್ತಾರೆ. ಮುಂದೋಗೋಣ ಸರ್. ಹೋಗೋಣ. ಈಗ ವಿವೇಕ ಖ್ಯಾತಿ ಅಂದ್ರೆ ಏನ್ ತಗೋಬೇಕು? ವಿವೇಕ ಅನ್ನುವಂತಹ ಶಬ್ದಕ್ಕೆ ಪುರುಷ ಮತ್ತು ಪ್ರಕೃತಿ ಇಬ್ರು ಬೇರೆ ಬೇರೆ ಅಂತ ತಿಳ್ಕೊಳ್ಳುವಂತೆ ವಿವೇಕ ಅಲ್ಲ. ವಿವೇಕ ಖ್ಯಾತಿ ಅಂದ್ರೆ, ಖ್ಯಾತಿ ಅಂದ್ರೆ ಜ್ಞಾನ. ಖ್ಯಾತಿ ಅಂದ್ರೆ ಜ್ಞಾನ. ಖ್ಯಾತಿ ಜ್ಞಾನಂ ಪ್ರತ್ಯಯ, ಈ ಮೂರು ಶಬ್ದವನ್ನ ಪರ್ಯಾಯವಾಗಿ ಬೆಳೆಸಿದ್ದಾರೆ. ವಿವೇಕ ಖ್ಯಾತಿ ಅಂದ್ರೆ ವಿವೇಕ ಜ್ಞಾನ. ವಿವೇಕ ಜ್ಞಾನ. ಕೊನೆಯಲ್ಲಿ ಒಂದು ಕ್ಷಣ ಸರ್, ಒಂದೇ ಕ್ಷಣ. ಅಲ್ಲಿ ಅವರು ಏನಂತ ಹೇಳಿದ್ದಾರೆ, ಮಾರ್ಗೋ ಹಾನೋಪಾಯ ಅಂತ ಹೇಳ್ತಾರಲ್ಲ, ಅದು ಹೇಗೆ ಅಂತ ಒಂದು ಇದೇನಾದ್ರೂ ಇದೆಯಾ ನೋಡ್ತಾ ಇದ್ದಾರೆ. ಮಾರ್ಗೋ ಹಾನೋಪಾಯ, ಹೌದು ಹಾಗೆ. ಆಮೇಲೆ ಮೊದಲನೇ ಶಬ್ದ ಸತ್ವಪುರುಷ ಅನ್ಯತಾ, ಇಲ್ಲೂ ಅನ್ಯತಾ ಅಂತಾನೆ, ಅನ್ಯತ್ವಂ, ಅನ್ಯತಾ, ಅಲ್ಪ ಪ್ರಾಣ ಸರಿ ಸರಿ. ಅಲ್ಲಿ ಭಾವಾರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ನಾವು ಅನ್ಯಥಾ ಅಂತ ಹೇಳಿ ಕನ್ನಡದಲ್ಲೂ ಪ್ರಯೋಗ ಮಾಡ್ತೀವಲ್ಲ, ಅನ್ಯಥಾ. ಇಲ್ಲಿ ಅನ್ಯತ್ವಂ, ಬಹುತ್ವಂ, ಏಕತ್ವಂ, ಏಕತಾ, ಬಹುತಾ, ತ್ವ ಮತ್ತು ತ, ಈ ಎರಡೂ ಪ್ರತ್ಯಯಗಳನ್ನ ಭಾವಾರ್ಥದಲ್ಲಿ ಬಳಸಬಹುದು. ಅದರ ಭಾವ ಈಗ ಲಘುತಾ, ಲೈಟ್ನೆಸ್, ಗುರುತಾ, ಹೆವಿನೆಸ್. ಸೊ ಅದರ ಭಾವಕ್ಕೆ ಏನು ಹೇಳ್ಬೋದು, ಅದರ ಮೂಲ ಸ್ವಭಾವ, ಈ ಅರ್ಥದಲ್ಲಿ ತಾ ಮತ್ತು ತಲ್ ಎರಡು ಪ್ರತ್ಯಯ ಇದೆ. ಎಸ್ ಸರ್. ತಸ್ಯ ಸಪ್ತಧಾ ಪ್ರಾಂತ ಭೂಮಿ ಪ್ರಜ್ಞಾ. ತಸ್ಯ ಸಪ್ತಧಾ ಪ್ರಾಂತ ಭೂಮಿ ಪ್ರಜ್ಞಾ. ತಸ್ಯೇತಿ ಪ್ರತ್ಯುದಿತ ಖ್ಯಾತೇಃ ಪ್ರತ್ಯಾಮ್ನಾಯಃ ಸಪ್ತಧೇತಿ ಅಶುದ್ಧ್ಯಾವರಣ
मलापगम मलाप मलापगमा मलाप मला अपगमा अचित्तस्य प्रत्ययांतर अनुत्पादे ಸರ್ ಒಂದು ಕ್ಷಣ ಸರ್, ಡಿಪಾರ್ಟ್ಮೆಂಟ್ ಇಂದ ಒಂದು ಫೋನ್ ಇದೆ. ಓಕೆ ಓಕೆ ಓಕೆ. ಸರ್ ಹಾ ನಾವು ನಾಳೆ ಮುಂದುವರಿಸೋಣ ಸರ್. ಇದು ಚೇರ್ಮನ್ ಕಾಲ್ ಮಾಡ್ತಾ ಇದ್ದಾರೆ. ಓಕೆ ಓಕೆ ಓಕೆ, ನಾಳೆ ಮುಂದುವರಿಸೋಣ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಎಸ್ ಸರ್, ನಾಳೆ. ಎಸ್ ಸರ್.